ಕೋಟಿಯ ಡಿಸಿಸಿ ಬ್ಯಾಂಕ್ನಲ್ಲಿ 12 ಕೋಟಿ 50 ಲಕ್ಷ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 12.5 ಕೋಟಿ ಗೋಲ್ಮಾಲ್ ಆಗಿದೆ ಎನ್ನುವ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ವಿಳಂಬ ಆಗಿದೆಯಲ್ಲ, ಅದಕ್ಕೆ ಮಾಜಿ ಸಚಿವರಿಂದಲೇ ಅಸಮಾಧಾನ ವ್ಯಕ್ತವಾಗಿದೆ. ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 3 ತಿಂಗಳಿಗೊಮ್ಮೆ ಬದಲಾಗ್ತಿರುವಂಥ ಸಿಐಡಿ ಅಧಿಕಾರಿಗಳು ಕೇಸ್ ಆಗಿ 3 ವರ್ಷಗಳಾಗ್ತಾ ಬಂದಿದೆ, ಆದರೂ ಕೂಡ ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ. ಮ್ಯಾನೇಜರ್ ಐಡಿ ಹ್ಯಾಕ್ ಆಗಿದೆ, ಹ್ಯಾಕ್ ಮಾಡಿ ಕೃತ್ಯವೆಸಗಿದ್ರು ಬ್ಯಾಂಕ್ನ ಸಿಪಾಯಿ ಮಾಡಿದಂಥ ಕೆಲಸಕ್ಕೆ ಆಡಳಿತ ಮಂಡಳಿಯ ಶಾಕ್ ಆಗಿತ್ತು. ನವನಗರದ CN ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಘಟನೆಯ ಸಂಬಂಧ ಒಟ್ಟು 23 ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರುವಂಥ ಅಜಯ್ ಕುಮಾರ್ ಸರ್ನಾಯಕ್ ಈ ವಿಚಾರದಲ್ಲಿ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ದೊಡ್ಡ ಬೋರ್ಡ್ ನೋಡಿದ್ವಿ ಅಲ್ಲಿ. ಅಲ್ಲ, ಆದ್ರೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇಲ್ಲ. ನಾನು ಅದರಲ್ಲಿ ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅಲ್ಲಿ ಏನಾಗತ್ತದ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಬರ್ತಾರಲ್ಲ, DSP ಆಗಲಿ CPIಗಳಾಗಲಿ, ಪ್ರತಿ 3 ತಿಂಗಳಿಗೆ ಒಬ್ಬೊಬ್ರು ಬದಲಿ ಆಗತ್ತಾರ. ಅಲ್ಲಿ ಯಾರೊಬ್ರು ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರ, ಅವ್ರು ಅದನ್ನ ಒಂದು ಹತ್ತಕ್ಕೆ ಹೋದ್ರೊಳಗೆ ಅವ್ರು ಬೇರೆ ಕಡೆ ಹೋಗ್ಬಿಟ್ಟಿರ್ತಾರ. ಹಿಂಗಾಗಿ ಆದ್ರೆ ನಾವು ಕೂಡ ಅದನ್ನು ಬೆಂಡ್ ಹತ್ತಿದ್ದೀವಿ. ನಾವು ಸಾಕಷ್ಟು ಸರಿ ನಾನೇ ಸ್ವತಃ CID ಆಫೀಸ್ಗೆ ಹೋಗಿ ಅಲ್ಲಿ ಇರ್ತಕ್ಕಂಥ SP ಅವ್ರಿಗೆ ಭೇಟಿಯಾಗಿ ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಆ ಪ್ರಕರಣದೊಳಗೆ ಒಂದು 200 ಕೋಟಿ ಅಷ್ಟು ರಿಕವರಿ ಆಗಿದೆ. ಫ್ರಾಡ್ ಹೌದು, ಒಟ್ಟು 12 ಕೋಟಿ. ಕೇಸ್ ನಡೀತಿಲ್ರಿ, ಕೇಸ್ ಐತಿ, ನಡೆದೈತಿ. ಅಲ್ಲ, ಅದನ್ನು ನಾವು ಫಾಲೋ ಅಪ್ ಮಾಡಕತ್ತೀವಿ. ನಾವು ಏನು ಮಾಡಕ್ ಆಗಂಗಿಲ್ಲ. ಅದು CID ಮುಂದೆ ಇದೆ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆದ್ರೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇಲ್ಲ. ನಾನು ಅದರಲ್ಲಿ ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅಲ್ಲಿ ಏನಾಗತ್ತದ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಬರ್ತಾರಲ್ಲ, DSP ಆಗಲಿ CPIಗಳಾಗಲಿ, ಪ್ರತಿ 3 ತಿಂಗಳಿಗೆ ಒಬ್ಬೊಬ್ರು ನಮ್ಮ ಜಿಲ್ಲೆಯಲ್ಲಿರುವಂಥ DCC ಬ್ಯಾಂಕ್ ಅಂದ್ರೆ ಬಾಗಲಕೋಟೆ DCC ಬ್ಯಾಂಕಿನಲ್ಲಿ ಒಬ್ಬ ಪೂರ್ಣ ಪ್ರವೀಣ್ ಪತ್ರೆಯನ್ನವರು ಸುಮಾರು 12 ಕೋಟಿ ರೂಪಾಯಿಗಳನ್ನು ನಂಬರ್ ಲಾಕರ್ಗಳನ್ನ ಹ್ಯಾಕ್ ಮಾಡಿ ದುಡ್ಡು ಕಳುವು ಮಾಡ್ಯಾನ. ಅದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಸರ್ಕಾರ CID ನೇಮಕ ಮಾಡಿ ಅವನ ಮೇಲೆ ವಸೂಲಿ ಮಾಡ್ಬೇಕಂತ ಬೆನ್ನತ್ತೈತಿ. ಆದರೆ CID ಅವರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ. ತನಿಖಾಧಿಕಾರಿಗಳು 6 ತಿಂಗಳಿಗೆ 3 ತಿಂಗಳಿಗೆ ಬದಲಾವಣೆ ಆಗ್ತಾರೆ. ಇದು ಒಂದು ರೀತಿ ಪತ್ರೆಗೆ ಅನುಕೂಲ ಆಗೋ ರೀತಿ ಒಳಗೆ ಇಲಾಖೆ ವರ್ತಿಸ್ತಾ ಇದ್ದು. ಹೇಗೋ ಇದು ಸಾರ್ವಜನಿಕ ದುಡ್ಡು, ನಮ್ಮ ಜಿಲ್ಲೆಯ ಸಾರ್ವಜನಿಕ ದುಡ್ಡನ್ನು ಸರ್ಕಾರ ಇಷ್ಟೊಂದು ಹಗುರವಾಗಿ ಕಾಣಬಾರ್ದು. ಗೃಹ ಇಲಾಖೆ ಆದಷ್ಟು ಒಂದು ಒಳ್ಳೆ ಟೀಮ್ ಕಟ್ಟಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡ್ಬೇಕಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದ್ದು ಕರೆ ಇದೆ. ಯಾಕೆ ನಮಗೂ ಸಾರ್ವಜನಿಕ ನಮಗೂ ಭಾಳ ನೋವಿದೆ. ಯಾಕಂದ್ರೆ ನಮ್ಮ ಜಿಲ್ಲೆಯ ಒಂದು ಬ್ಯಾಂಕಿಂದ ಗೌರವ ಮಾನ ಮರ್ಯಾದೆ, ಸಾರ್ವಜನಿಕ ದುಡ್ಡು ಪೋಲಾಗಬಾರ್ದು. ಆ ಬ್ಯಾಂಕಿನ ವಿಶ್ವಾಸಾರ್ಹತೆ ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅನ್ನೋದು ನಮಗೂ ಒಂದು ಮನವಿ ಇದೆ. ಸರ್ಕಾರ ಆದಷ್ಟು ಬೇಗ ಇಂತಹ